ರಾಮ ಮಂದಿರದಲ್ಲಿ ಎಷ್ಟು ಕೋಟಿ ದೇಣಿಗೆ ದುಡ್ಡು ಲೂಟಿಯಾಗಿದೆ ಅನ್ನೋದು ದೇಶಕ್ಕೆ ಯಾವತ್ತಾದ್ರೂ ತಿಳಿಯತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅಲ್ಲಿ ನಡೆದಿದ್ದು ಸಾಧಾರಣ ಲೂಟಿ ಅಲ್ಲ ಅನ್ನೋದಂತೂ ಬಯಲಾಗ್ತಾ ಇದೆ. ಅದು ದರೋಡೆಗಿಂತಲೂ ಹೆಚ್ಚಾಗಿ ಒಂದು ಸಂಘಟಿತ ಕಾರ್ಯಾಚರಣೆಯಾಗಿತ್ತು ಅನ್ನೋದನ್ನ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಬಹಿರಂಗಪಡಿಸಿದೆ. 2025ರಲ್ಲಿ ನಡೆದ ಮಹಾಕುಂಭಮೇಳದ ಸಮಯದಲ್ಲಿ ರಾಮ ಮಂದಿರದಲ್ಲಿ ದೊಡ್ಡ ಮಟ್ಟದ ಅಕ್ರಮಗಳು ನಡೆದಿವೆ ಅಂತ ವರದಿ ಹೇಳಿದೆ. ಪ್ರಕರಣದ ತನಿಖೆ ಮಾಡ್ತಿರುವ ಎಸ್ಐಟಿ ಮೂಲಗಳನ್ನ ಈ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಅದರ ಪ್ರಕಾರ ಪ್ರತಿದಿನ ಸರಾಸರಿ 84,000 ಜನ ರಾಮನ ದರ್ಶನ ಪಡೆಯೋಕೆ ಅಂತಾನೆ ಅಯೋಧ್ಯೆಗೆ ಭೇಟಿ ನೀಡ್ತಾರೆ. ಆದರೆ 45 ದಿನಗಳ ಮಹಾಕುಂಭಮೇಳದಲ್ಲಿ ಪ್ರಪಂಚದಾದ್ಯಂತ ಸನಾತನಿಗಳು ಬಂದು ಹೆಸರನ್ನು ನೋಂದಾಯಿಸಿಕೊಂಡ್ರು. ಈ ಅವಧಿಯಲ್ಲಿ ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ರಾಮ ಮಂದಿರಕ್ಕೆ ಭೇಟಿ ನೀಡೋರ ಸಂಖ್ಯೆ ದಿನಕ್ಕೆ 10ರಿಂದ 12 ಲಕ್ಷ ತಲುಪಿತ್ತು. ಹೇಳಲಾಗುವ ಪ್ರಕಾರ ರಾಮ ಮಂದಿರದ ದೊಡ್ಡ ಹುಂಡಿಗಳನ್ನ ಪ್ರತಿದಿನ ಬೆಳಗ್ಗೆ ಒಮ್ಮೆ ಖಾಲಿ ಮಾಡಲಾಗುತ್ತೆ ಮತ್ತು ನಂತರ ಎಣಿಸಲಾಗುತ್ತೆ. ಆದರೆ ಮಹಾಕುಂಭಮೇಳದ ಸಮಯದಲ್ಲಿ ಅವುಗಳನ್ನ ದಿನಕ್ಕೆ 3 ಬಾರಿ ಖಾಲಿ ಮಾಡಲಾಗ್ತಿತ್ತು. ಕುಂಭಮೇಳದ ಸಮಯದಲ್ಲಿ ಪ್ರತಿದಿನ 10ರಿಂದ 12 ಲಕ್ಷ ಜನ ಬಂದಿದ್ದಾರೆ, ಅಥವಾ ಸರಾಸರಿ 10 ಲಕ್ಷ ಜನ ಅಂತ ಊಹೆ ಮಾಡಿದ್ರು. ಒಬ್ಬೊಬ್ಬರು ₹5 ಹಾಕಿದ್ರು ಅಂತ ಅಂದುಕೊಂಡ್ರು 50 ಲಕ್ಷ ಆಗುತ್ತೆ. ಅಂದ್ರೆ ಕನಿಷ್ಠ ದೇಣಿಗೆ ಒಂದು ದಿನದಲ್ಲಿ 50 ಲಕ್ಷ ರೂಪಾಯಿಗಳು. ಅದರಲ್ಲಿ ಎಷ್ಟನ್ನ ಲೂಟಿ ಮಾಡಿರ್ಬೋದು. ವರದಿ ಹೇಳುವಂತೆ ದೇವಸ್ಥಾನಕ್ಕೆ ಬರುವ ಜನರ ಸಂಖ್ಯೆ ಹೆಚ್ಚಾದ ಕಾರಣ ಕಾಣಿಕೆಗಳ ಪ್ರಮಾಣವೂ ಹೆಚ್ಚಾಯಿತು. ಆದ್ದರಿಂದ ಇದನ್ನ ಎಣಿಸೋಕೆ ಟ್ರಸ್ಟ್ ಜನರ ಸಂಖ್ಯೆಯನ್ನ ಹೆಚ್ಚಿಸಲು SBI ಅನ್ನ ಕೇಳಿತು. SBI ಸಂಪೂರ್ಣ ಕೆಲಸವನ್ನ ನಿರ್ವಹಿಸುತ್ತಿದೆ. SBI ಸಂಪೂರ್ಣ ಜವಾಬ್ದಾರಿ ಹೊಂದಿದೆ. ಆದರೆ ಜನರನ್ನ ಒದಗಿಸಿದ ಕಂಪನಿ ಹೇಳೋ ಪ್ರಕಾರ ಯಾರನ್ನ ನೇಮಿಸಿಕೊಳ್ಳಲು ಹೇಳಲಾಗುತ್ತೋ ಅವನ್ನ ಕಂಪನಿ ನೇಮಿಸಿಕೊಳ್ಬೇಕಾಗಿತ್ತು. ಸೈನಿಕ್ ಸೆಕ್ಯೂರಿಟಿ ಸರ್ವಿಸಸ್ ಎಂಬ ಕಂಪನಿ ಬ್ಯಾಂಕುಗಳಿಗೆ ವಿವಿಧ ಜನರನ್ನ ಒದಗಿಸುತ್ತೆ. ಆದರೆ ರಾಮ ಮಂದಿರಕ್ಕಾಗಿ ನೇಮಕಾತಿ ಸಂಸ್ಥೆಗೆ ಜನರನ್ನ ಆಯ್ಕೆ ಮಾಡುವ ಸ್ವಾತಂತ್ರ್ಯ ಇರಲಿಲ್ಲ. ತಮ್ಮ ಉದ್ಯೋಗಿಗಳನ್ನ ಆಯ್ಕೆ ಮಾಡಲು ಅವರಿಗೆ ಅವಕಾಶವಿಲ್ಲ ಅಂತ ಕಂಪನಿ ಹೇಳ್ತಿದೆ. ಅವರಿಗೆ ಪಟ್ಟಿಯನ್ನ ನೀಡಲಾಯಿತು. ಅವರು ಆ ಜನರನ್ನ ನೇಮಿಸಿಕೊಳ್ಬೇಕಾಗಿತ್ತು. SBI ನಮಗೆ ನೇಮಕಗೊಳ್ಳಬೇಕಾದ ಜನರ ಹೆಸರುಗಳನ್ನ ನೀಡಿತು. SBI ಹೇಳಿದವರ ನೇಮಕವನ್ನ ಮಾಡಿಕೊಳ್ಳಲಾಯಿತು ಅಂತ ಕಂಪನಿ ಹೇಳಿದೆ. ಅವರ ಆಧಾರ್ ಕಾರ್ಡ್ಗಳನ್ನ ಪರಿಶೀಲಿಸಿ ಮತ್ತು ದಾಖಲೆಗಳನ್ನ ಪ್ರಕ್ರಿಯೆಗೊಳಿಸುವ ಮೂಲಕ SBI ನಮಗೆ ಹೆಸರುಗಳನ್ನ ನೀಡಿತು. ಅವರಿಗೆ ಉದ್ಯೋಗ ನೀಡಲಾಯಿತು. ಈ ಜನ ತಮ್ಮೊಂದಿಗೆ ಮೊದಲೆಂದೂ ಕೆಲಸ ಮಾಡಿಲ್ಲ ಅಂತ ಕಂಪನಿ ಹೇಳ್ಕೊಂಡಿದೆ. ಪ್ರಶ್ನೆ ಏನು ಅಂದ್ರೆ SBI ಇದನ್ನ ಯಾಕೆ ಮಾಡಿದೆ, ಇದಕ್ಕಾಗಿ ಯಾರನ್ನ ನೇಮಿಸಲಾಯಿತು ಅನ್ನೋದು. ಮಹಾಕುಂಭಮೇಳದ ಸಮಯದಲ್ಲಿ ಜನರ ಸಂಖ್ಯೆ ಬಹುತೇಕ ದ್ವಿಗುಣಗೊಂಡಿದೆ ಅಂತ ಹೇಳಲಾಗಿರುವಾಗ ದೇಣಿಗೆಗಳು ಕೂಡ ಹಲವು ಪಟ್ಟು ಹೆಚ್ಚಿರಬೇಕು. ಒಬ್ಬ ಪೊಲೀಸ್ ಅಧಿಕಾರಿ ತಮ್ಮ ಹೆಸರನ್ನ ಬಹಿರಂಗಪಡಿಸದೆ ಹೇಳಿರುವುದನ್ನು ಕೂಡ ವರದಿ ಉಲ್ಲೇಖಿಸಿದೆ. ಇದೆಲ್ಲವೂ ಮಂದಿರದ ಅಧಿಕಾರಿಗಳಿಗೆ ತಿಳಿದಿತ್ತು ಮತ್ತು ಇದು ನಿರಂತರವಾಗಿ ನಡೀತಾ ಇತ್ತು. ಇತ್ತೀಚಿನವರೆಗೂ ಇದನ್ನ ನಿಯಂತ್ರಿಸದೆ ನಿರ್ಲಕ್ಷಿಸಲಾಗಿತ್ತು ಅಂತ ಪೊಲೀಸ್ ಅಧಿಕಾರಿ ಹೇಳಿದ್ದಾರೆ. ವಿಷಯ ಬೆಳಕಿಗೆ ಬಂದಾಗ ಸ್ವಲ್ಪ ಹಣವನ್ನ ಮತ್ತೆ ಬ್ಯಾಂಕಿಗೆ ಜಮಾ ಮಾಡೋಕೆ ಪ್ರಯತ್ನಿಸಲಾಯಿತು. ಅಂದ್ರೆ ಹಣವನ್ನ ವಶಪಡಿಸಿಕೊಂಡಾಗ ಅದು ಕದ್ದಿರುವ ಹಣ ಅಂತ ಪತ್ತೆಯಾದಾಗ ಅದರಲ್ಲಿ ಸ್ವಲ್ಪ ಭಾಗವನ್ನ ಮತ್ತೆ ಬ್ಯಾಂಕಿಗೆ ಜಮೆ ಮಾಡಲಾಯಿತು. ಆ ಹಣವನ್ನ ಹೇಗೆ ಜಮಾ ಮಾಡಲಾಯಿತು, ಯಾರದನ್ನ ಜಮಾ ಮಾಡಿದ್ರು, ಪೊಲೀಸರಿಗೆ ಯಾಕೆ ತಿಳಿಸ್ಲಿಲ್ಲ, ಆ ಹಣ ಎಲ್ಲಿಂದ ಬಂತು, ಅದನ್ನ ಯಾರಿಂದ ವಶಪಡಿಸಿಕೊಳ್ಳಲಾಯಿತು ಅನ್ನೋದಕ್ಕೆಲ್ಲ ಉತ್ತರ ಇಲ್ಲ. ಹಣ ದುರುಪಯೋಗ ಆಗಿದ್ರೆ, ಯಾವುದೇ ಹಣ ಕಳೆದು ಹೋಗಿದ್ರೆ ಹಣವನ್ನ ವಶಪಡಿಸಿಕೊಂಡು ಬ್ಯಾಂಕಿಗೆ ಹಿಂತಿರುಗಿಸಲು ಟ್ರಸ್ಟ್ ಸ್ವತಃ ನಿರ್ಧರಿಸಿತು. ಎಣಿಕೆ ಕೋಣೆಯಲ್ಲಿ ಯಾವುದೇ ಭದ್ರತಾ ತಪಾಸಣೆಗಳಿರಲಿಲ್ಲ, ಇದ್ರೂ ಸಾಕಷ್ಟು ಪ್ರಮಾಣದಲ್ಲಿ ಇರಲಿಲ್ಲ. ಈಗ ಈ ಮಾಹಿತಿ ಹೊರ ಬರ್ತಾ ಇದೆ. ಟ್ರಸ್ಟ್ಗೆ ಇದರ ಬಗ್ಗೆ ತಿಳಿದಿರಲಿಲ್ಲ ಅಂತ ಹೇಳಲಾಗ್ತಿದೆ. ಒಳ್ಳೆಯ ಉದ್ದೇಶಗಳಿಗಾಗಿ ದಾನ ಮಾಡಿದ ಹಣವನ್ನ ಅಕ್ರಮ ರೀತಿಯಲ್ಲಿ ಬಳಸಿದ ಜನ ಯಾರು ಮತ್ತು ಅವರಿಗೆ ಯಾರು ಅಧಿಕಾರ ನೀಡಿದ್ರು, ಆ ಜನರನ್ನ ಉಳಿಸ್ಕೊಳ್ಳೋಕೆ ಕಂಪನಿಗೆ ಪಟ್ಟಿ ನೀಡಿದವರು ಯಾರು ಮತ್ತು ಅವರು ಯಾರಿಗೆ ಹತ್ರ ಆಗಿದ್ರು, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗತ್ತಾ ಅನ್ನೋದನ್ನ ನೋಡ್ಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.